ಶರಣಂ 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 ದೇವಿ ಕೃಪಾಕರಿ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿಯ ಕೃಪಾಕರಿ ಶರಣಂ 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 ದೇವಿಯ ಕೃಪಾಕರಿ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿಯ ಕೃಪಾಕರಿ ಬಡವರ ಬಾಳಿಗೆ ನೀ ಬೆಳಗಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಗಾಗಿ ಬಾರಮ್ಮ ಕರುಣಿಯ ತೋರಮ್ಮ ಬೆಳಕನ್ನು ನೀಡಮ್ಮ ಕರುಣಿಯ ತೋರಮ್ಮ ಬೆಳಕನ್ನು ನೀಡಮ್ಮ ಶರಣಂ 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 ದೇವಿಯ ಕೃಪಾಕರಿ ಭೂದೇವಿಯು ನೀನು ರೈತನ ಬಾಳಿಗೆ ಭೂದೇವಿಯು ನೀನು ರೈತನ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಯ ತೋರಮ್ಮ ಬೆಳಕಾಗಿ ಬಾರಮ್ಮ ಕರುಣಿಯ ತೋರಮ್ಮ ಶರಣಂ 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 ದೇವಿಯ ಕೃಪಾಕರಿ ದೇವಿಯ ಕೃಪಾಕರಿ ದೇವಿಯ ಕೃಪಾಕರಿ ಅಮ್ಮ ಚಾಮುಂಡೇಶ್ವರಿ ನಿನ್ನನ್ನೇ ನಂಬಿಕೊಂಡು ಮಣ್ಣಿನ ಮಕ್ಕಳಾಗಿ ದುಡಿಯುವ ಈ ಮೈಸೂರಿನ ಮಹಾ ಬೆಟ್ಟದ ಮೇಲೆ ಕುಳಿತುಕೊಂಡು ಕುಲಕುಲನೆ ನಗುತ್ತಿರುವ ನನ್ನ ಕುಲ ದೇವತೆ ನಿನಗೆ ನನ್ನ ಕೋಟಿ ನಮಸ್ಕಾರ ಅಮ್ಮ ಚಾಮುಂಡೇಶ್ವರಿ ನಿನ್ನನ್ನೇ ನಂಬಿಕೊಂಡು ಮಣ್ಣಿನ ಮಕ್ಕಳಾಗಿ ದುಡಿಯುವ ರೈತರಿಗೆ ಈ ಒಳ್ಳೆಯ ಹೆಸರು ಕೊಟ್ಟು ನಿನ್ನ ಹೆಸರು ಉಳಿಸಿಕೊಳ್ಳಮ್ಮ ಈ ರೈತನ ರಾಜ್ಯದಲ್ಲಿ. ಕಾವೇರಿ, ಇದೇನಿದು? ನಿತ್ಯ ಫಲಪುಷ್ಪಗಳಿಂದ ಪೂಜಿಸಿ ಆರತಿ ನೆತ್ತಿ ಬೆಳಗಿದರೆ ಆ ನಿನ್ನ ದೇವಿ ರೈತರಿಗೆ ಒಂದು ಕುತ್ತನ್ನು ಕಳೆಯಬಹುದೇ? ಇದೇನಿದು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಈ ತಾಯಿಯ ಮೇಲೆ ಎಷ್ಟೊಂದು ಅಪನಂಬಿಕೆ ಇಡಲೇಬೇಕು ಕಾವೇರಿ, ಇಡಲೇಬೇಕು. ಹಸಿದ ಹೊಟ್ಟೆಯಲ್ಲಿ, ಕೊರೆಯುವ ಚಳಿಯಲ್ಲಿ, ಸುಡುವ ಬಿಸಿಲಲ್ಲಿ ಆ ರೈತನ ಹಸಿದ ಕೂಗು ಕೇಳಿ ಕರಗಿ ಹೋಗಲೇ ನಿನ್ನ ತಾಯಿ. ಇಲ್ಲ, ಸಾಲ ಸೂಲ ಮಾಡಿ ದುಬಾರಿ ಬೀಜ ಗೊಬ್ಬರಗಳನ್ನು ತಂದು ಉತ್ತಿ ಬಿತ್ತಿದಾಗ ಬೆಳೆ ಬೆಳೆಯುವುದನ್ನು ಕಂಡು ಆ ರೈತ ಆತ್ಮಹತ್ಯೆ ಮಾಡುವುದು ಕಂಡು ತಡೆದು ನಿಲ್ಲಿಸುವಳೇ ನಿನ್ನ ದೇವಿ. ಅದು ಇಲ್ಲ, ಇಲೆಕ್ಷನ್ ವೇಳೆಯಲ್ಲಿ ನೀನೇ ಅನ್ನದಾತನೆಂದು ಕೈ ಮುಗಿದು ನೀನೇ ಅನ್ನದಾತನ ಹಾಡಿ ಹೊಗಳಿ ಓಟು ಪಡೆದೆವು. ಆರಿಸಿ ಬಂದ ನಂತರ ಆ ರೈತ ಬೆಳೆದ ಬೆಳೆಗೆ ಒಳ್ಳೆಯ ಬೆಳೆಯನ್ನು ಕೊಂಡುಕೊಳ್ಳದೆ ಅಧಿಕಾರಕ್ಕಾಗಿ
ಅಧಿಕಾರಕ್ಕಾಗಿ ಜೊಲ್ಲು ಸುರಿಸುವ ಆ ರಾಜಕಾರಣಿಗಳ ಮನವೊಲಿಸುವಳೇ ನಿನ್ನ ದೇವತೆ ಇಲ್ಲ. ಅಂದಾಗ ಕಲ್ಲಲ್ಲಿ ಕಲ್ಲಾಗಿ ಕುಳಿತ ಕಲ್ಲ ದೇವರಿಗೆ ಎಲ್ಲಿಂದ ಬರಬೇಕು? ನಮ್ಮಂತ ರೈತರ ಮೇಲೆ ಕರುಣೆ ಎಂಬುದು. ಯಾಕೆ ಸ್ವಾಮಿ ನಿಮ್ಮ ಬಾಯಿಂದ ಇಂಥ ಅಪಶಕುನದ ಮಾತು? ಈ ತಾಯಿ ಬಗ್ಗೆ ಚುಚ್ಚಿ ಮಾತನಾಡಿದರೆ ನಾವು ಹುಚ್ಚರಾಗುವುದರಲ್ಲಿ ಸಂದೇಹವೇ ಇಲ್ಲ. ಮೊದಲು ಹಠ ಮಾಡದೆ ಪ್ರಸಾದ ತೆಗೆದುಕೊಳ್ಳುವರಂತೆ ಬನ್ನಿ. ಆಯ್ತು. ನಿಜ ದೇವರ ಮೇಲೆ ಹಠ ಒಳ್ಳೆಯದಲ್ಲ. ಏನೋ ಈಗಿನ ರೈತರ ಪರಿಸ್ಥಿತಿಯನ್ನು ಕಂಡು ಆಕ್ರೋಶದಲ್ಲಿ ಆವೇಶದಿಂದ ಮಾತಾಡಿದೆ. ನೋಡು, ಈ ನಮ್ಮಂತ ಬಡ ರೈತರ ಜೀವನದ ದೋಣಿ ಈ ದೇವಿ ದಯದಿಂದ ಸುಗಮವಾಗಿ ಸಾಗಿದ್ರೆ ಅಷ್ಟೇ ಸಾಕು. ರೀ, ಈ ತಾಯಿಯನ್ನು ನಂಬಿದ್ರೆ ನಮ್ಮ ಬಾಳೆಲ್ಲ ಬಂಗಾರವಾಗುವುದು ಖಂಡಿತ. ರೀ, ಅದೇನು ಕೆಲಸ ಅಂತ ಹೋಗಿದ್ರಲ್ಲ, ಮತ್ತೆ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ರ? ನೋಡು ಕಾವ್ಯ, ಇವತ್ತು ನಮ್ಮೂರಿನ ಮಾರುತೇಶ್ವರ ಓಕಳಿ ಜಾತ್ರೆ. ಹಾಗೆ ಹೊಲದಿಂದ ಬರುವಾಗ ಓಕಳಿ ಮುಗಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಆ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಬಂದೆ ಅಷ್ಟೇ. ಇದೇನ್ರಿ, ಒಬ್ರೇ ಜಾತ್ರೆ ಮುಗಿಸ್ಕೊಂಡು ಬರಿಗೈಯಿಂದ ಬಂದಿದ್ದೀರಲ್ಲ, ಮತ್ತೆ ನನಗೂ ಏನಾದ್ರೂ ತರಬಾರ್ದೆ? ಆಹಾ, ನಿನಗೂ ಒಳ್ಳೆ ಕಾಣಿಕೆನೆ ತಂದಿದ್ದೇನೆ. ಆದ್ರೆ ರೀ, ಆದ್ರೆ ಅಂತ ನಿಂತು ಬಿಟ್ರಲ್ಲ, ಅದೆಂತ ಗಿಫ್ಟ್ ತಂದಿರ ಕೊಡಿ ನೋಡೋಣ. ನೋಡು, ಅದನ್ನ ಹಾಗೆ ಕೊಟ್ರೆ ಅದಕ್ಕೆ ಸ್ವಾರಸ್ಯ ಇರುವುದಿಲ್ಲ. ನೀನು ಕಣ್ಣು ಮುಚ್ಚಿ ಕೈ ಮುಂದೆ ಚಾಚಿದ್ರೆ ಮಾತ್ರ ಕೊಡ್ತೀನಿ. ಹೌದೇನ್ರಿ? ಹಾಗಾದ್ರೆ ನಾನು ಕಣ್ಣು ಮುಚ್ಚಿಕೊಂಡು ನಿಲ್ಲುತ್ತೀನಿ, ಬೇಗ ಕೊಟ್ಟು ಬಿಡಿ. ಆಯ್ತು. ಈ ಧರ್ಮ ಪತ್ನಿಯಾಗಿ ಈ ನನ್ನ ಹೃದಯದಲ್ಲಿ ನೀನೇ ತುಂಬಿಕೊಂಡಿರುವಾಗ ನನಗೆ ಚಿಂತೆ ಎಂಬುದು ಮತ್ತೇನೂ ಇಲ್ಲ. ನೋಡು, ಈ ಹೃದಯ ಸಾಗರದಲ್ಲಿ ಸಂಗೀತದ ಅಲೆ ಎಬ್ಬಿಸಿ ಹಾಡಬಾರದೆ ಒಂದು ಪ್ರೇಮ ಗೀತೆ ಅಂತ. ಆಯ್ತು ರೀ, ನಿಮ್ಮ ಇಷ್ಟವಿದ್ದಂತೆ ಆಗಲಿ. ಸಿಹಿ ಮುದ್ದು ನೀರು ಸಿಹಿ ಮುತ್ತಿನ ಕಾಣಿಕೆ ಲೇಬಾರನ ಸನಿಹಕ್ಕೆ
ಜೊತೆಯಾದಿರಿ ನನ್ನೊಲವೇ ನಿಭಾಯಿರಿ ನನ್ನೊಲವೇ ಬಳಿ ಮಾರೆ ಬಳಿ ಬಂದು ಸಿಹಿ ಮುತ್ತು ನೀಡು Hi, sweetie. I love you. ಸಿಹಿ ಮುತ್ತಿನ ಕಾಣಿಕೆ ದೇವಾಲಯದ ಸನಿಹಕ್ಕೆ ಕಾವೇರಿ, ಇದೇನಿದು? ನನ್ನ ತಮ್ಮ ಗಜೇಂದ್ರ ಕಾಣ್ತಾ ಇಲ್ವಲ್ಲ? ರೀ, ಅಲ್ಲಿ ನೋಡ್ರಿ, ನೆನೆಸುವಷ್ಟರಲ್ಲಿ ನನ್ನ ಮೈದುನ ಬಂದೇ ಬಿಟ್ಟ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ರಾತಿಗೆ ಇಷ್ಟೊತ್ತಾದರೂ ಇನ್ನೂ ಪೂಜೆ ಮುಗಿದಿಲ್ಲವೇ? ಪೂಜೆ ಮುಗಿಯಿತು ಬಾ ಮೈದುನ. ನೀನು ಈ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೋ ಬಾ. ಇದೇನು ಗಜೇಂದ್ರ, ನಿನ್ನ ಮೈ ಮೇಲೆ ಕೆಂಪು ಬಣ್ಣ? ಅಣ್ಣ, ಇಂದು ನಮ್ಮ ಊರ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಜೋಡು ಎತ್ತಿನ ಗಾಡಿಯ ಸ್ಪರ್ಧೆಗಳು ಇದ್ದು ಅದರಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ. ಅದಕ್ಕಾಗಿ ಈ ಕೆಂಪು ಬಣ್ಣನ. ಗಜೇಂದ್ರ, ಏನಪ್ಪ ಮಾತಾಡ್ತಾ ಇದ್ಯಾ ನೀನು? ಕಲಿತ ವಿದ್ಯಾವಂತನಾದ ನನಗೆ ಈ ರೇಸು ಸ್ಪರ್ಧೆ ಯಾಕೆ ಬೇಕು ಅಂತ? ಯಾಕ್ರಿ ಮಾವ, ನನ್ನ ಗಂಡ ಎತ್ತನ್ನು ಸೆರತಿಗೆ ಯಾಕೆ ಬಿಡಬಾರ್ದು ಈ ಊರಿನಲ್ಲಿ? ಬಿಡಬಾರ್ದು ಸರೋಜ. ಯಾಕೆಂದ್ರೆ ಪ್ರತಿ ವರ್ಷ ನಮ್ಮೂರ ಜಾತ್ರೆಯಲ್ಲಿ ಆ ಜಯರಾಜನ ಎತ್ತುಗಳೇ ಪ್ರಥಮ ಬರ್ತಾ ಇತ್ತು. ಈಗ ನಮ್ಮ ಎತ್ತುಗಳು ಬಂದಿದ್ದಾವೆಂದ್ರೆ ನಮ್ಮ ಮೇಲೆ ಸೇಡಿನ ಕೆಂಡ ಕಾತಾನೆ ಆ ಜಯರಾಜ. ಅಣ್ಣ, ಒಂದು ವೇಳೆ ನಮ್ಮ ಮೇಲೆ ಕೆಂಡ ಕಾರಿದರೆ ಆ ಗೌಡ ಅವನ ರುಂಡವನ್ನು ಕತ್ತರಿಸಿ ಬಿಡ್ತಾನಣ್ಣ. ಈಗ ಚಂದ್ರ ನಿಲ್ಸಪ್ಪ ನಿನ್ನ ಆವೇಶದ ಮಾತುಗಳನ್ನ. ಹೇಳಿ ಕೇಳಿ ನಾವು ಬಡವರಾಗಿ ಇರ್ಬೇಕು ಹೊರತು ಯಾವತ್ತೂ ಶ್ರೀಮಂತರಾಗಕ್ಕೆ ಸಾಧ್ಯವೇ ಇಲ್ಲ. ಅಂದಾಗೆ ಬಡವನ ಸಿಟ್ಟು ದವಡಿಗೆ ಮೂಲ ಅನ್ನುವಂತೆ ನಮ್ಮಂತ ಬಡವರು ಬದುಕಬೇಕಾದ್ರೆ ಅಂತ ಶ್ರೀಮಂತರಿಗೆ ಶರಣಾಗಲೇಬೇಕು. ಅಣ್ಣ, ಮರಣ ಬಂದರೆ ಶರಣಾಗುವ ಶಂಡನಲ್ಲ ಈ ನಿನ್ನ ತಮ್ಮ. ಗಂಡದಿಯ ಗಂಡುಗಲಿ ಪುಂಡ ಹುಲಿ ನಿನ್ನ ತಮ್ಮ. ನಿಜವಿದೆ ನನ್ನ ಗಂಡ ಆಡಿದ ಮಾತು. ಗಂಡಗಲಿ ಪುಂಡ ಹುಲಿ ಅನಿಸಿಕೊಂಡಿರುವ ಈ ನಮ್ಮೂರಿನಲ್ಲಿ ನನ್ನ ಗಂಡನ ಎದೆ ತಟ್ಟಿ ನಿಲ್ಲುವ ಧೈರ್ಯ ಯಾರಿಗಿದೆ ಈ ಊರಿನಲ್ಲಿ? ಸರೋಜ, ಯಾಕೆ ಬೇಕಮ್ಮ ಈ ಬಡವರಿಗೆ ಗರ್ವದ ಮಾತು? ಮೈದುನ, ಈ ರೀತಿ ಮಾತನಾಡುವುದು ಸರಿಯಲ್ಲ. ನಾವು ಸಮಾಧಾನದಿಂದ ಸಾಗಿದ್ರೆ ನಮ್ಮ ಬಾಳು ಸುಗಮವಾಗಿ ಸಾಗೋದು ಅಲ್ಲವೇ? ಹೌದು ಗಜೇಂದ್ರ, ಯಾಕೆಂದ್ರೆ ನಿನ್ನ ಅತ್ತಿಗೆ ಹೇಳೋ ಮಾತು ಸತ್ಯವಿದೆ. ನಾವು ಸಮಾಧಾನಿಯಾಗಿರ್ಬೇಕು. ಅಣ್ಣ, ಅತ್ತಿಗೆ ನಿಮ್ಮಿಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಯಾರತ್ತು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಚಿಕ್ಕಪ್ಪ, ಯಾರನ್ನು ಕ್ಷಮೆ ಕೇಳ್ತಿದ್ದೀರಾ? ನೋಡು ಕುಮಾರ, ತಪ್ಪು ಮಾಡಿದಕ್ಕಾಗಿ ನಾನು ನನ್ನ ಅಣ್ಣನ ಹತ್ತಿರ ಕ್ಷಮೆ ಕೇಳ್ತಾ ಇದ್ದೀನಿ ಕುಮಾರ. ಸಣ್ಣವನಾಗಿ ದೊಡ್ಡವರ ವಿಷಯದಲ್ಲಿ ತಲೆ ಹಾಕಬಾರ್ದು ಕಂದ. ನೀನಿನ್ನು ಶಾಲೆಗೆ ಹೋಗಿಬಿಡು. ಅಮ್ಮ, ನಾನು ಇವತ್ತು ಶಾಲೆಗೆ ಹೋಗುವುದಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ. ಬೇಡ ಕುಮಾರ, ನೀನು ಶಾಲೆಗೆ ಹೋಗೋದು ಬೇಡ. ನಮ್ಮೂರಿನಲ್ಲಿ ಹೋಗ್ಲಿ ಜಾತ್ರೆ ಅಂತ ಅದನ್ನೇ ಭರ್ಜರಿಯಾಗಿ ಮಾಡು. ಈ ಎಲ್ಲರೂ ಜಾತ್ರೆ ಮಾಡುವ ಖುಷಿಯಲ್ಲಿ ಊಟನೇ ಮರ್ತಂತೆ ಕಾಣುತ್ತದೆ. ಬನ್ರಿ, ಎಲ್ಲರೂ ಸೇರಿ ಊಟ ಮಾಡಿ. ಆಯ್ತು, ನೀನು ಹೇಳಿ. ಅತಿಗಮ್ಮ, ಊಟದಕ್ಕಿಂತ ಮುಂಚೆ ಈ ನಿಮ್ಮ ಬಾಯಿಂದ ಒಂದು ಮಧುರವಾದ ಗೀತೆ ಕೇಳಬೇಕನ್ನುವುದೇ ನಮ್ಮೆಲ್ಲರ ಆಸೆ. ಆಯ್ತಪ್ಪ, ನಿನ್ನ ಆಸೆಯೇ ನಮ್ಮ ಆಸೆ. ನೀನು ಇಷ್ಟವಿದ್ದಂತೆ ಆಡಿ.
ತಿಂಗಳ ಬೆಳಕಿನ ಅಂಗಳದಲ್ಲಿ ಅರೋದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಸಂತೋಷ ಸಂಸಾರ ನಮ್ಮೊಳಗೆ ನಮಗೆದೆಯೊಳಗೆ ಸಾವಿರ ಕನಸು ಇದೆ ಅಲ್ಲ ನಮ್ಮ ಅಲ್ಲ ಇವರು ನನ್ನ ದೇವರು ಒಟ್ಟು ಜನ್ಮ ಬಂದರನ್ನು ಅಂಗಳದಲ್ಲಿ ಅರೋದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಸಂತೋಷ ಸಂಸಾರ ಅಲ್ಲಮ ಅಲ್ಲ ಇವನು ನನ್ನ ದೇವರು ಕೋಟಿ ಜನ್ಮ ಬಂದರನ್ನು ತೋಟುಗೋಪರು ತಿಂಗಳ ಬೆಳಕಿನ ಅಂಗಳದಲ್ಲಿ ಅಲ್ಲದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಸಂತೋಷ ನಮ್ಮೇ ಸಂಸಾರ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲ ಬೈಲಾಲ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲಲ ಬೈಲಾಲ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲ ಬೈಲಾಲ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲ ಕಾವೇರಿ ಏನಾಯ್ತು ನಿನಗೆ? ಅರೆ, ಯಾಕೋ ನನ್ನ ಹೃದಯದಲ್ಲಿ ತುಂಬಾ ನೋಯ್ತಾ ಇದೆ. ಏನಾಗೋದು ನಡೆ ಆಸ್ಪತ್ರೆಗೆ ಹೋಗೋಣ ನಡೆ. ಇಲ್ಲ ಸ್ವಾಮಿ, ಇಲ್ಲ. ನಾನಿನ್ನು ಬದುಕುವುದಿಲ್ಲ ಸ್ವಾಮಿ, ನಾನಿನ್ನು ಬದುಕುವುದಿಲ್ಲ. ಅಮ್ಮ, ಏನಾಯ್ತು ನಿನಗೆ? ಏನಾಯ್ತು? ನನಗೇನೂ ಆಗಿಲ್ಲ ಕಂದ, ನನಗೇನೂ ಆಗಿಲ್ಲ. ಸರೋಜ, ನನ್ನ ಮಗನನ್ನು ನಿನ್ನ ಮಗನಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಮ್ಮ ಸರೋಜ. ಕಾವೇರಿ ನೀನೇನು ಹೇಳ್ಬೇಡ. ಈ ನನ್ನ ಮಗನನ್ನು ನನ್ನ ಸ್ವಂತ ಮಗನಂತರ ನೋಡಿಕೊಳ್ತಾ ಇದ್ದೀನಿ.
ಮೊದಲು ಈ ನನ್ನ ಅತ್ತಿಗೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಬೇಡ ರಾಜೇಂದ್ರ, ನಾನು ನೀನು ಇಬ್ಬರು ಆಸ್ಪತ್ರೆಗೆ ಹೋದರೆ ಮನೆ ಕಡೆ ಯಾರಿಲ್ಲ ಅಂತಾಗುತ್ತದೆ. ನಾನೇ ಬಾಜು ಮನೆಯ ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಬರ್ತೇನೆ. ಕಾವೇರಿ, ನಡೀಬೇಕು. ನಾನು ಬರ್ತೀನಿ ನಿನ್ನ ಜೊತೆಗೆ. ಬೇಡ ಕಂದ, ಬೇಡ. ಅಕ್ಕನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟಿದ್ದಾರೆ ಮಾವನವರು. ಮಗು ನಡೆಯಪ್ಪ ಒಳಗಡೆ. ಏನಂದ್ರೆ ಮಗು ತುಂಬಾ ಹಠ ಮಾಡ್ತಾ ಇದೆ, ನಡೀರಿ ಒಳಗಡೆ. ಆಯ್ತು ನಡಿ ಸರೋಜ, ಹೋಗೋಣ.